ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೊಸ ಉತ್ಸಾಹ ಹೆಚ್ಚಾಗ್ತದೆ, ಆದರೆ ಏಕಾಗ್ರತೆ ಆಗಾಗ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಸ್ನೇಹಿತರ ಮಾತಿಗೆ ಹೆಚ್ಚು ಮಹತ್ವ ಕೊಟ್ಟು ಓದನ್ನು ನಿರ್ಲಕ್ಷ್ಯ ಮಾಡಿದರೆ ನಿರೀಕ್ಷೆ ಮಾಡಿದ ಫಲ ಸಿಗದೆ ಇರಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವರು ಕೊನೆಯ ಕ್ಷಣದಲ್ಲಿ ಒತ್ತಡಕ್ಕೆ ಒಳಗಾಗುವಂತ ಸಾಧ್ಯತೆಗಳಿವೆ. ಸಮಯವನ್ನ ಸರಿಯಾಗಿ ಬಳಸಿದ್ರೆ ಉತ್ತಮ ಯಶಸ್ಸು ನಿಮ್ದಾಗ್ತದೆ. ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತದೆ. ನೀವು ಮಾಡಿದಂತ ಕೆಲಸಕ್ಕೆ ಬೇರೆ ಯಾರೋ ಬದಲು ಪ್ರಶಂಸೆ ಪಡೆಯುವ ಸಂದರ್ಭ ಬರಬಹುದು. ಇದರಿಂದ ತಮ್ಮ ಮನಸ್ಸಿಗೆ ಬೇಸರವಾದ್ರೂ ಕೂಡ ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಉದ್ಯೋಗ ಬದಲಾವಣೆ ಮಾಡ್ತಕ್ಕಂತ ವಿಚಾರ ಇದ್ರೆ ಆತುರ ಬೇಡ. ತಿಂಗಳ ಕೊನೆಯ ಭಾಗದಲ್ಲಿ ಪರಿಸ್ಥಿತಿ ತಮ್ಮ ಪರವಾಗಿ ತಿರುಗುತ್ತದೆ. ಇನ್ನು ಆರ್ಥಿಕವಾಗಿ ತಮಗೆ ಹಣ ಬರುತ್ತದೆ, ಆದ್ರೆ ಅನಿರೀಕ್ಷಿತವಾಗಿ ಖರ್ಚುಗಳು ಎದುರಾಗ್ತದೆ. ವಾಹನ, ಮನೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಖರ್ಚುಗಳು ಹೆಚ್ಚಾಗ್ತದೆ. ಯಾರಿಗೂ ಕೂಡ ಹಣ ಸುಲಭವಾಗಿ ಸಾಲವನ್ನು ಕೊಡಕ್ಕೆ ಹೋಗಬೇಡಿ. ಕೊಟ್ಟಂತ ಹಣ ಮರಳಿ ಪಡೆಯಲು ಬಹಳ ಕಷ್ಟ ಆಗ್ತದೆ. ಇನ್ನು ವ್ಯವಹಾರದಲ್ಲಿ ಸ್ಪರ್ಧೆ ಹೆಚ್ಚಾಗ್ತದೆ. ನಿಮ್ಮ ಯೋಜನೆಗಳನ್ನ ಎಲ್ಲರ ಮುಂದೆ ಹೇಳಿಕೊಳ್ಳುವುದು ಒಳ್ಳೆಯದಲ್ಲ. ಕೆಲವರು ತಮ್ಮ ಆಲೋಚನೆಗಳನ್ನ ಬಳಸಿಕೊಳ್ಳುವಂತ ಸಾಧ್ಯತೆಗಳಿವೆ. ಯಾರಾದರೂ ಹೊಸ ವ್ಯವಹಾರಗಳನ್ನ ಆರಂಭಿಸಬೇಕು ಅಂತ ಅನ್ಕೊಂಡಿದ್ರೆ ಅನುಭವಿಗಳ ಸಲಹೆ ಪಡೆದ ನಂತರವೇ ಮುಂದುವರಿಯಿರಿ. ತಿಂಗಳ ಕೊನೆಯಲ್ಲಿ ಲಾಭದ ಸೂಚನೆಗಳು ಕಾಣ್ತಾ ಇದೆ ತಮಗೆ. ಇನ್ನು ಪ್ರೀತಿ ವಿಚಾರದಲ್ಲಿ ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ಕಾರಣ ಆಗ್ತದೆ. ಅನುಮಾನ ಮತ್ತು ಹಠವನ್ನ ದೂರ ಬಿಟ್ರೆ ಸಂಬಂಧ ಉಳಿತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಹೊಸ ಪರಿಚಯಗಳು ಬರ್ತದೆ, ಆದ್ರೆ ವ್ಯಕ್ತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ ನಂತರವೇ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಕುಟುಂಬದ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಚರ್ಚೆಯನ್ನು ನಡೀಬಹುದು. ಹಿರಿಯರ ಮಾತಿಗೆ ಗೌರವ ಕೊಟ್ರೆ ಸಮಸ್ಯೆ ಬೇಗ ಪರಿಹಾರ ಆಗ್ತದೆ. ಇನ್ನು ಸಹೋದರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಈ ಆಗಸ್ಟ್ ತಿಂಗಳು ತಾವು ಪ್ರತಿ ಬುಧವಾರ ಶ್ರೀ ಮಹಾವಿಷ್ಣು ಅಥವಾ ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನ ಮಾಡಿ ಪ್ರತಿ ಬುಧವಾರ ನೀವು ಓಂ ಬುಧಾಯ ನಮಃ ಮಂತ್ರವನ್ನ ಜಪವನ್ನ ಮಾಡಿ, ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನವನ್ನ ಮಾಡಿ, ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ಇಡಿ. ಈ ಪರಿಹಾರಗಳನ್ನ ಭಕ್ತಿಯಿಂದ ಮಾಡಿದ್ರೆ ಮಾನಸಿಕ ಗೊಂದಲಗಳು ಕಡಿಮೆ ಆಗ್ತದೆ. ಈ ಒಂದು ಆಗಸ್ಟ್ ತಿಂಗಳು ತಮ್ಮ ಅದೃಷ್ಟ ಸಂಖ್ಯೆ 5, 14 ಮತ್ತು 23. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಇದಾಗಿತ್ತು ಮಿಥುನ ರಾಶಿಯ ಮಾಸ ಭವಿಷ್ಯ. ತಮ್ಮದು ಕೂಡ ಮಿಥುನ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.